ಗುಣಾಕಾರ ಲೆಕ್ಕ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ 4 ಡಿಜಿಟ್ ಇದ್ದಾಗ ಯಾವ ಥರ ಮಾಡೋದು ನೋಡುವ. ಲೆಕ್ಕ ನೋಡುವ. 4321 ಗುಣಿಸು 1234. ಮೊದಲಿಗೆ ಬಲಗಡೆಯಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ 4ರಿಂದ 1ಕ್ಕೆ ಗುಣಿಸಬೇಕು, 4ರಿಂದ 2ಕ್ಕೆ ಗುಣಿಸಬೇಕು, 4ರಿಂದ 3ಕ್ಕೊಮ್ಮೆ ಗುಣಿಸಬೇಕು, 4ರಿಂದ 4ಕ್ಕೆ ಗುಣಿಸಬೇಕು. ಅದೇ ರೀತಿ 3ರಿಂದ 1ಕ್ಕೆ 2ಕ್ಕೆ 3ಕ್ಕೆ 4. ಅದೇ ರೀತಿ 2 ಮತ್ತು 1. ಮೊದಲಿಗೆ 4ರಿಂದ ಗುಣಿಸಿ. 4 ಗುಣಿಸು 1. 4 1 ಎಷ್ಟು? ಆನ್ಸರು 4. 4 1 4. 4 ಗುಣಿಸು 2. 4 2 8. 4 ಗುಣಿಸು 3. 4 3 ಎಷ್ಟು? 12. 12ರಲ್ಲಿ ಈ ಬಿಡಿಸ್ತಾನೆ 2 ಬರೀತಿದ್ದೇನೆ. 4 3 12. 2 ಬರೆದಿದ್ದೇನೆ. ಒಂದೇನಾಗ್ತದೆ? ಮುಂದಿನ ಸಂಖ್ಯೆಯ ಮೇಲೆ ಕ್ಯಾರಿ. 4 ಗುಣಿಸು 4 ಎಷ್ಟಾಯಿತು? 4 ಗುಣಿಸು 4 4 4 16. 16 ಇಲ್ಲೇನಿದೆ? ಕ್ಯಾರಿ ಇದೆಯಲ್ಲ 1 ಕೂಡಿಸು 1 ಎಷ್ಟಾಯಿತು? 17. ಈಗ ಪೂರ್ತಿಯಾಗಿ ಬರ್ಕೊಳ್ತಿದ್ದೇನೆ 17. ಇನ್ನು ಮುಂದೆ ಸಂಖ್ಯೆ ಇಲ್ಲಲ್ಲ, ಅದಕ್ಕೆ ಪೂರ್ತಿಯಾಗಿ ಬರ್ಕೊಂಡಿದ್ದೇನೆ. ಮುಗೀತು. 4ರಿಂದ ಈ 4 ಸಂಖ್ಯೆಗೆ ಗುಣಿಸಿ ಆಯಿತು. 4ರಿಂದ 1ಕ್ಕೆ, 4ರಿಂದ 2ಕ್ಕೆ, 4ರಿಂದ 3ಕ್ಕೆ, 4ರಿಂದ 4ಕ್ಕೆ. ಅದೇ ರೀತಿ 3ರಿಂದ ಗುಣಿಸೋಣ. 3 ಗುಣಿಸು 1. 3 1 3. ಎಲ್ಲಿ ಬರೀಬೇಕು? ಇಲ್ಲಿ ಒಂದು ಬಿಡಿ ಸ್ಥಾನವನ್ನು ಬಿಟ್ಟು ಬರೀಬೇಕು. 3 ಗುಣಿಸು 1. 3 1 3. 3 2 6. 3 3 9. 3 4 ಎಷ್ಟು? 12. ನಂತರ ಏನು? 2ರಿಂದ ಗುಣಿಸಿ. 2 1 2. ಇಲ್ಲೇನು? ಈ ಸ್ಥಾನವನ್ನು ಬಿಟ್ಟು ಬರೀಬೇಕು. 2 1 2. 2 2 4. 2 3 6. 2 4 8. 2ರಿಂದ ಈ 4 ಸಂಖ್ಯೆಗೆ ಗುಣಿಸಿ ಆಯಿತು. ನಂತರ 1ರಿಂದ ಗುಣಿಸಿ. 1 ಗುಣಿಸು 1. ಎಲ್ಲಿ ಬರೀಬೇಕು? ಇಲ್ಲಿ ಒಂದು ಸ್ಥಾನ ಬಿಟ್ಟು ಬರೀಬೇಕು. 1 ಗುಣಿಸು 1 1. 1 ಗುಣಿಸು 2 2. 1 ಗುಣಿಸು 3 3. 1 ಗುಣಿಸು 4 4. ನಂತರ ಏನು? ಕೂಡಿಸಿ 4. 8 ಕೂಡಿಸು 3 ಎಷ್ಟಾಯಿತು? 11. 11ರಲ್ಲಿ 1 ಬರ್ಕೊಂಡಿದ್ದೇನೆ. ಒಂದೇನಾಗ್ತದೆ? ಮುಂದಿನ ಸಂಖ್ಯೆ ಮೇಲೆ ಕ್ಯಾರಿ ಆಗ್ತದೆ. ಇಲ್ಲಿ ಮುಂದಿನ ಸಂಖ್ಯೆ ಮೇಲೆ 1 ಕೂಡಿಸು 2 3. 3 ಕೂಡಿಸು 6 9. 9 ಕೂಡಿಸು 2 11. 11ರಲ್ಲಿ 1 ಬರ್ಕೊಂಡಿದ್ದೇನೆ. 1 ಮುಂದಿನ ಸಂಖ್ಯೆಯ ಮೇಲೆ ಕ್ಯಾರಿ. 1 ಕೂಡಿಸು 7 8. 8 ಕೂಡಿಸು 9 ಎಷ್ಟಾಯಿತು? 17. 17 ಕೂಡಿಸು 4 ಎಷ್ಟಾಯಿತು? 21. 21 ಕೂಡಿಸು 1 22. 22ರಲ್ಲಿ 2 ಬರ್ಕೊಂಡಿದ್ದೇನೆ. 2 ಮುಂದಿನ ಸಂಖ್ಯೆ ಮೇಲೆ ಕ್ಯಾರಿ. 2 ಕೂಡಿಸು 1 3. 3 ಕೂಡಿಸು 2 5. 5 ಕೂಡಿಸು 6 11. 11 ಕೂಡಿಸು 2 ಎಷ್ಟಾಯಿತು? 13. 13ರಲ್ಲಿ 3 ಬರ್ಕೊಂಡಿದ್ದೇನೆ. 1 ಮುಂದಿನ ಸಂಖ್ಯೆ ಮೇಲೆ ಕ್ಯಾರಿ. 1 ಕೂಡಿಸು 1 2. 2 ಕೂಡಿಸು 8 10. 10 ಕೂಡಿಸು 3 13. 13ರಲ್ಲಿ 3 ಬರ್ಕೊಂಡಿದ್ದೇನೆ. 1 ಮುಂದಿನ ಸಂಖ್ಯೆ ಮೇಲೆ ಕ್ಯಾರಿ. 1 ಕೂಡಿಸು 4 5. ಇಷ್ಟಾಯಿತು? 53,32,114.